ಆಪರೇಷನ್ ಸಿಂಧೂರದ ಮುಂದುವರೆದ ಭಾಗ ಹೇಗಿದೆ ಮತ್ತು ಯಾಕಾಗಿ ಮತ್ತು ಎಲ್ಲಿ ತನಕ ಹೋಗಬಹುದು ಇದೆಲ್ಲವೂ ಕೂಡ ಪರಿಸ್ಥಿತಿ ಅನ್ನೋದ್ರ ಬಗ್ಗೆ ನಾವು ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ನಿಮಗೆ. ಪಾಕಿಸ್ತಾನದಲ್ಲಿ ಆರ್ಥಿಕ ದುಸ್ಥಿತಿ ಮುಂದುವರಿತಾ ಇದೆ. ಆರ್ಥಿಕ ದುಸ್ಥಿತಿ ಮುಂಚೆಯಿಂದಲೂ ಇತ್ತು. ಈಗ ಮತ್ತಷ್ಟು ಅಲ್ಲಿನ ಜನ ಮತ್ತು ಸರ್ಕಾರ, ಸೇನೆ ಎಲ್ಲವೂ ಕೂಡ ತತ್ತರಿಸಿ ಹೋಗ್ತಾ ಇದೆ. ಪಾಕಿಸ್ತಾನದಲ್ಲಿ ಕ್ಯಾಶ್ ವಿತ್ಡ್ರಾ ಲಿಮಿಟ್ ಅನ್ನು ಹೇರಿದ್ದಾರೆ. ಇದು ತುಂಬಾ ಕ್ರೂಷಿಯಲ್, ಇದು ತುಂಬಾ ಬಿಗ್ ಮೆಸೇಜ್. 3,000 ರೂಪಾಯಿಗೆ ಇಳಿಕೆ ಮಾಡಿದಾರಂತೆ. ನಾವು ಸಾಮಾನ್ಯವಾಗಿ ATMಗಳಲ್ಲಿ ಡ್ರಾ ಮಾಡಬೇಕಾದ್ರೆ ಅಥವಾ ಈ ಫೋನ್ಗಳಲ್ಲಿ ಫೋನ್ ಪೇ ಮೂಲಕ ನಾವು ಟ್ರಾನ್ಸಾಕ್ಷನ್ಗಳನ್ನ ತೆಗಿಬೇಕಾದ್ರೆ ಯಾವ ರೀತಿಯಾಗಿ ನಾವು ಲಿಮಿಟ್ಗಳನ್ನ ನೋಡ್ತಾ ಇದ್ವಿ, 1 ಲಕ್ಷ 3 ಲಕ್ಷ ಆದ್ಮೇಲೆ ಇವ್ರಿಗೆ 3,000 ರೂಪಾಯಿ ಅಂತೆ. 3,000 ರೂಪಾಯಿಗೆ ಲಿಮಿಟ್ ಅನ್ನು ಹಾಕಿದ್ದಾರೆ. ಸೊ ಅಲ್ಲಿನ ಬ್ಯಾಂಕ್ಗಳ ಸ್ಥಿತಿ ಹೆಂಗಿದೆ ಅನ್ನೋದಕ್ಕೂ ಕೂಡ ಅಂದ್ರೆ ಕ್ಯಾಶ್ ಕನ್ಸಾಲಿಡೇಷನ್ ಅಂತಕ್ಕಂಥದನ್ನ ಪಾಕಿಸ್ತಾನ ಶುರು ಮಾಡಿದೆ ಅಂತ ಆಯ್ತು. ಅಲ್ಲಿಗೆ ಕ್ಯಾಶ್ ಕನ್ಸಾಲಿಡೇಷನ್ ಬೇಕೀಗ ಅವರಿಗೆ ತುಂಬಾ ಕ್ರೂಷಿಯಲ್ ಆಗುತ್ತೆ ಅದು. ಆಮೇಲೆ ರಿಸರ್ವ್ ಇಲ್ಲ ಅನ್ನೋದನ್ನ ಅವ್ರು ತೋರಿಸ್ತಾ ಇದ್ದಾರೆ ಈ ಮೂಲಕ. ಸರ್, ನಿಮ್ಮಿಂದನೇ ಮಾಹಿತಿ ಪಡ್ಕೊಳ್ತೀನಿ ನಾನು. ತುಂಬಾ ದೊಡ್ಡ ಮೆಸೇಜ್ ಇದು, ಬಿಗ್ ಸಿಗ್ನಲ್ ಇದು. ಅಂದ್ರೆ ಅಲ್ಲಿನ ಆರ್ಥಿಕ ಪರಿಸ್ಥಿತಿ ಹೆಂಗಿದೆ ಅಂತ. ನಾವಾಗಲೇ ಚಕ್ರವರ್ತಿ ಸೂಲಿಬೆಲೆ ಅವ್ರನ್ನು ಒಂದು ಪ್ರಶ್ನೆ ಕೇಳ್ತಾ ಇದ್ದೆ. ಕರಾಚಿ ಮೇಲಿನ ಅಟ್ಯಾಕ್ ಅಂತ ಹೇಳಿದ್ರೆ ಬೆನ್ಮೂಳೆ ಮುರಿಯೋ ಕೆಲಸ ಆಗಿದೆ ಅಲ್ಲಿ ಅಂತ. ಬಿಕಾಸ್ ಡೈರೆಕ್ಟ್ ಟ್ಯಾಕ್ಸ್ ಕಲೆಕ್ಷನ್ ತುಂಬಾ ಆಗಲ್ಲ, ಅವ್ರ ಹತ್ರ ರಿಸರ್ವ್ ಇಲ್ಲ ಬೇಸಿಕಲಿ. ಇದ್ರ ಬಗ್ಗೆ ಹೇಳೋದಾದ್ರೆ ಅದೇ ಇದು ಏನಪ್ಪ ಅಂದ್ರೆ ಎಕನಾಮಿಕ್ ಹಬ್ ಏನಪ್ಪ ಅಂದ್ರೆ ಕರಾಚಿ ಆಯಿಲ್ ರಿಫೈನರೀಸ್, ಬಿಗ್ಗೆಸ್ಟ್ ನೇವಲ್ ಬೇಸ್. ಒಂದು ಮಿಲಿಟರಿದು ಟಾರ್ಗೆಟ್ ಇದೆ, ಒಂದು ಎಕನಾಮಿಕ್ ಟಾರ್ಗೆಟ್ ಇದೆ. ಸೊ ಒಂದ್ ವೇಳೆ INS ವಿಕ್ರಾಂತದಿಂದ ಅಟ್ಯಾಕ್ ಕನ್ಫರ್ಮೇಶನ್ ಇದ್ರೆ, ಸೊ ಇದು ಏನಂತಂದ್ರೆ ಆಸ್ ಸಚ್ ಅವ್ರದ್ದು ಎಕನಾಮಿಕ್ ಸ್ಟೇಟ್ ಭಾಳ ಇದಿತ್ತು. ಸ್ಪೆಷಲಿ ಡ್ಯೂರಿಂಗ್ ವಾರ್ಫೇರ್ ಈ ಸ್ಥಿತಿ ಅವ್ರಿಗೆ ಅಷ್ಟೇ ಅಲ್ಲ, ನಾಳೆ ನಮಗೂ ಬರ್ಬೋದು. ವಾರದಲ್ಲಿ 1 ಡೇ ಆಫ್ ವಾರ್ 1 ಮಂತ್ ಎಕನಾಮಿ ಬ್ಯಾಕ್ ಹೋಗ್ತದೆ. ಅಂದ್ರೆ ಆ ದೇಶದ್ದು ಇವತ್ತು 1 ಡೇ ಫುಲ್ ಸ್ಕೇಲ್ ವಾರ್ ಆಯ್ತಂದ್ರೆ ಅಟ್ಲೀಸ್ಟ್ ಯು ಗೋ ಬ್ಯಾಕ್ 1 ಮಂತ್ ಎಕನಾಮಿ ಏನಿರ್ತದ ಬ್ಯಾಕ್ ಸ್ಟೆಪ್. ಇದು ಮೋಸ್ಟ್ ಪ್ರಾಬಬಲಿ ಇದನ್ನೇನಪ್ಪ ಅಂದ್ರೆ ಎಕನಾಮಿಕ್ ಸಿಚುವೇಶನ್, ಒಂದು ಎಕನಾಮಿಕ್ ಟಾರ್ಗೆಟ್ ಹಿಟ್ ಮಾಡಿದಂಗೆ ಅದು. ಈ ರೀತಿ ಸ್ಟೆಪ್ಸ್ ತಗೊಳಕೈತಂದ್ರೆ ಅಂದ್ರೆ ವಿ ಹ್ಯಾವ್ ನಾಟ್ ಓನ್ಲಿ ಹಿಟ್ ದರ್ ಮಿಲಿಟರಿ ಟಾರ್ಗೆಟ್ಸ್ ಆರ್ ಟೆರರ್ ಟಾರ್ಗೆಟ್ಸ್, ವಿ ಹ್ಯಾವ್ ಹಿಟ್ ದ ಎಕನಾಮಿಕ್ ಟಾರ್ಗೆಟ್ ಆಲ್ಸೋ. ಸೊ ಇದೊಂದು ಇಂಡಿಕೇಶನ್. ಇಟ್ ಇಸ್ ಫಾರ್ ದಮ್ ಹೌ ದೇ ಮ್ಯಾನೇಜ್ ದೇರ್ ಏನಪ್ಪ ಅಂದ್ರೆ ಫೈನಾನ್ಷಿಯಲ್ ಸಿಚುವೇಶನ್. ಓಕೆ, ಒಂದೊಂದು ಅಪ್ಡೇಟ್ಸ್ ಇದೆ, ಒಂದಷ್ಟು ಅಪ್ಡೇಟ್ಸ್ ಬರ್ತಾ ಇದೆ, ಮತ್ತೆ ನೋಡ್ತಾ ಹೋಗೋಣ ಏನು ಅಂತ ಅಂದ್ಬಿಟ್ಟು. ಈಗ ಕಾಶ್ಮೀರದಲ್ಲಿನ ಜನರ ಸ್ಥಳಾಂತರಕ್ಕೆ ವ್ಯವಸ್ಥೆ, ರಜೌರಿ, ಉರಿ ಈ ಸೆಕ್ಟರ್ಗಳಲ್ಲಿ ಕಾಶ್ಮೀರದಿಂದ ದೆಹಲಿಗೆ ವಿಶೇಷ ರೈಲು ವ್ಯವಸ್ಥೆಯನ್ನು ಇವಾಗ ಮಾಡಿದಾರಂತೆ. ಅವರೆಲ್ಲರನ್ನ ಸುರಕ್ಷಿತ ಪ್ರದೇಶಕ್ಕೆ ಕರ್ತರುವಂತಹ ಕೆಲಸ. 3 ವಿಶೇಷ ರೈಲುಗಳ ವ್ಯವಸ್ಥೆಯನ್ನು ಮಾಡಿದೆ ರೈಲ್ವೆ ಇಲಾಖೆ. ಜಮ್ಮು ಮತ್ತು ಉಧಂಪುರದಿಂದ ದೆಹಲಿಗೆ ವಿಶೇಷ ರೈಲನ್ನು ಈಗ ಬಿಡಲಾಗ್ತಾ ಇದೆ ಕಾಶ್ಮೀರದಲ್ಲಿರ್ತಕ್ಕಂಥ ಜನರನ್ನು ಸ್ಥಳಾಂತರ ಮಾಡೋದಕ್ಕೆ. ಬಟ್ ಎಲ್ಲರಿಗೂ ಕೂಡ ಅಷ್ಟು ಜನ ಸಾವಿರಾರು ಸಂಖ್ಯೆಯಲ್ಲಿ ಬಂದರೆ ಎಲ್ಲರಿಗೂ ವ್ಯವಸ್ಥೆ ಎಲ್ಲಿ ಮಾಡ್ತಾರೆ, ಹೇಗೆ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಆಗುತ್ತೆ. ಅಷ್ಟು ಸಂಖ್ಯೆಯಲ್ಲಿ ಅಥವಾ ಯುದ್ಧ ಪೀಡಿತ ಜಿಲ್ಲೆಗಳಲ್ಲೇ ಕೆಲವು ಊರುಗಳನ್ನು ಇವರೇನಾದ್ರು ಇವ್ಯಾಕ್ಯುಯೇಟ್ ಮಾಡಿಸಿದ್ರೆ ಅವ್ರಗಳಿಗೇನಾದರೂ ವ್ಯವಸ್ಥೆ ಮಾಡಿಕೊಡ್ತಾರಾ ಗೊತ್ತಿಲ್ಲ. ಹಂತಗಳಲ್ಲಿ ಸಾಮಾನ್ಯವಾಗಿ ಇಂಥ ಪರಿಸ್ಥಿತಿನಲ್ಲಿ ಎವ್ಯಾಕ್ಯುಯೇಷನ್ ನಡೆಯುತ್ತೆ. ಕಾಶ್ಮೀರದ ಜನರನ್ನ ಸ್ಥಳಾಂತರ ಮಾಡುವಂತಹ ಕೆಲಸ ಈಗ ಆಗ್ತಾ ಇದೆ. ಅಂದ್ರೆ ಇದರ ಇಂಡಿಕೇಶನ್ ಏನಂದ್ರೆ ಯುದ್ಧ ಇನ್ನೂ ನಿಂತಿಲ್ಲ ಅನ್ನುವಂಥ, ಯುದ್ಧಕ್ಕೆ ಪ್ರಿಪೇರ್ಡ್ ನಾವು ಪೂರ್ಣ ಪ್ರಮಾಣದಲ್ಲಿ ಆಗ್ತಿದೀವಿ ಅಂತ. ಸರ್, ಹೇಗಾಗುತ್ತೆ ಸರ್ ಇವ್ಯಾಕ್ಯುಯೇಷನ್ ಈ ತರ ಆಗುತ್ತಾ? ಇವ್ರಿಗೆಲ್ಲರಿಗೂ ಅಷ್ಟು ಜನರಿಗೆಲ್ಲ ಕಲ್ಪಿಸ್ಕೊಡೋದು ಹೆಂಗೆ ಜಾಗವನ್ನ ಅಂತ? ಇದು ನೋಡ್ರಿ, ಇದು ಏನಂತಂದ್ರೆ ಇಟ್ ಈಸ್ ಅ ಸಾರ್ಟ್ ಆಫ್ ಇನ್ಫಾರ್ಮೇಶನ್ ವಾರ್ಫೇರ್ದು. ಇಟ್ ಮೈಟ್ ಬಿ ಒನ್ ಆಫ್ ದ ಇನ್ಫಾರ್ಮೇಶನ್ ವಾರ್ಫೇರ್. ನಾವು ಮಾಕ್ ಡ್ರಿಲ್ ಮಾಡ್ತೀವಿ ಅಂತಕೊಂಡು 7th ಫಿಕ್ಸ್ ಮಾಡ್ಕೊಂಡು 6th ನೈಟಿಗೆ ಅಟ್ಯಾಕ್ ಮಾಡಿದ್ವಲ್ಲ, ಅದೇ ಪ್ರಕಾರ ಇರಬೇಕು. ಮತ್ತು ಒಂದು ಸೀರಿಯಸ್ ಆಗಲಿ, ಒಂದು ಸೀರಿಯಸ್ ಆ್ಯಕ್ಷನ್ನೇ ಈ ಟೈಪ್ ಮಾಡೋಂಗಿದ್ರೆ, ಪಾಕಿಸ್ತಾನದಿಂದ ನಮಗೆ ಒಂದು ಅಲರ್ಟ್ ಏನಿದೆ ಅಂದರೆ ಟ್ಯಾಕ್ಟಿಕಲ್ ನ್ಯೂಕ್ಲಿಯರ್ ವೆಪನ್ಸ್ ಅಂತಕ್ಕೊಂದು, ಅಂದರೆ ಅಗದಿ ಬಾರ್ಡರ್ ಲೈನ್ದಲ್ಲಿ ಪ್ಲೇಸ್ ಮಾಡಿದಂಥ ಏನಪ್ಪ ಅಂದರೆ ಟ್ಯಾಕ್ಟಿಕಲ್ ನ್ಯೂಕ್ಲಿಯರ್ ವೆಪನ್ಸು ಅಂಡರ್ ದ ಕಮಾಂಡ್ ಆ್ಯಂಡ್ ಕಂಟ್ರೋಲ್ ಆಫ್ ಕೋರ್ ಕಮಾಂಡರ್ಸ್. ಅವ್ರು ಏನಂತಂದ್ರೆ ಒಂದು ನ್ಯೂಕ್ಲಿಯರ್ ಇದೇನಂತಂದ್ರೆ ವೆಪನ್ ಯೂಸ್ ಮಾಡ್ಬೇಕಾದ್ರೆ ಅಟ್ಲೀಸ್ಟ್ 4 to 5 ಪರ್ಮಿಷನ್ಸ್ ಅವ್ರಿಗೆ ಬೇಕಾಗಿಲ್ಲ. ಲೋ ಇಲ್ಡ್, ಲೋ ಬೈ ಚಾನ್ಸ್ ಅಂಥವು ಏನಪ್ಪ ಅಂದ್ರೆ ಮಿಲಿಟರಿ ಟಾರ್ಗೆಟ್ ಅಥವಾ ಸಿವಿಲಿಯನ್ ಪಾಪ್ಯುಲೇಷನ್ದಲ್ಲಿ ಮಾಡೋದಾದರೆ ಈ ಥರ ಎವಾಕ್ಯುಯೇಷನ್ಗೆ ಹ್ಯಾಸ್ ಗಾಟ್ ಸಮ್ ಸೆನ್ಸ್. ಅಲ್ಲ ಸರ್, ಈಗ ಕಾಶ್ಮೀರದಲ್ಲಿ ಹೆಚ್ಚು ಪ್ರದೇಶಗಳಾದರೆ ಕಾಶ್ಮೀರದಿಂದ ಡೆಲ್ಲಿ ತನಕ ತರಬೇಕಾ? ಜಮ್ಮುನಲ್ಲಿ ಏನಾದ್ರು ಅಕಾಮಿಡೇಟ್ ಮಾಡೋಕ್ಕಾಗಲ್ವಾ ಸರ್? ಜಮ್ಮು ಇಸ್ ವೆರಿ ನಿಯರ್ ಬಾರ್ಡರ್. ನೀವು ಬಾರ್ಡರ್ದು ಇದು ನೋಡಿದರೆ, ಟಾರ್ಗೆಟ್ಸ್ ನೋಡಿದರೆ, ಇಂಟರ್ನ್ಯಾಷನಲ್ ಬೌಂಡರಿದು ಡಿಸ್ಟೆನ್ಸ್ ನೋಡಿದರೆ, ಜಮ್ಮು, ಅಕ್ನೂರು, ಇವು ಚಂಡೀಗಢ, ಅಂಬಾಲ, ಅಮೃತ್ಸರ್, ಇವೆಲ್ಲ 30-40 ಕಿಲೋಮೀಟರ್ಸ್. ಇನ್ ಫ್ಯಾಕ್ಟ್ ಇಲ್ಲಿಂದ ನಮ್ಮ ಅಮೃತ್ಸರ್ದಿಂದ ಪ್ಲೇನ್ ಟೇಕ್ ಆಫ್ ಆದ ಕೂಡಲೇ ಲಾಹೋರ್ ಕಾಣಿಸಕ್ಕೆ ಶುರು ಮಾಡಿಬಿಡ್ತದೆ. ಸೊ ಅಂದ್ರೆ ಜಸ್ಟ್ ಟೇಕ್ ಆಫ್ ಆದ ಕೂಡಲೇ ಲಾಹೋರ್ ಸಿಟಿ ಕಾಣಿಸಕ್ಕೆ ಶುರು ಆಗ್ತದೆ. ಅಷ್ಟು ನಿಯರ್ ಬೈ 23 ಕಿಲೋಮೀಟರ್ಸ್. ಅವ್ರನ್ನ ಡೆಲ್ಲಿಗೆ ಡೆಲ್ಲಿ ಯಾಕೆ ಕರೆಸ್ತಾರೆ ಗೊತ್ತಿಲ್ಲ. ಅಂದ್ರೆ ಎಷ್ಟು ರಿಯರ್
ತರಬೇಕು. ಅಷ್ಟು ಏನಪ್ಪ ಅಂದ್ರೆ ಬ್ಯಾಕ್ವರ್ಡ್ ಮೂವ್ಮೆಂಟ್ ಇರ್ತದೆ. ಬಟ್ ಕ್ವಶನ್ ಈಸ್ ಇಷ್ಟು ಪಾಪ್ಯುಲೇಷನ್ ಎಲ್ಲಿ ಇಡ್ತಾರೆ ಅಂತ ತಿಳ್ಕೊಂಡು. ಅದೇ 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 ಕರೆಕ್ಟ್. ಅದು ಡೆಲ್ಲಿಗೆ. ಓಕೆ, ನೆಕ್ಸ್ಟ್ ಪ್ರಶ್ನೆ ಇರೋದು ಸರ್, ಪಾಕಿಸ್ತಾನದಾಗ್ಲೇ ನಾವು ಆರ್ಥಿಕ ಪರಿಸ್ಥಿತಿ ಬಗ್ಗೆ ಮಾತಾಡ್ತಾ ಇದ್ವಿ, ಹೆಂಗೆ ಲಾಸ್ ಅಲ್ಲಿ ಇದಾರೆ ಅವರು ಅಂತ. ಬಟ್ ಅಲ್ಲಿನ ಸೇನೆ ಇದೆಯಲ್ಲ, ನಮ್ಮ ಸೇನೆ ತರ ಜಸ್ಟ್ ಗಡಿ ಕಾಯೋ ಕೆಲಸ ಮಾಡಲ್ಲ. ಓಕೆ, ಒಂದು ಅಪ್ಡೇಟ್ ಇದೆ, ನೋಡ್ಬಿಟ್ಟು ಆಮೇಲೆ ನಾನು ಪ್ರಶ್ನೆ ಕೇಳ್ತೀನಿ. ಚೀನಾ ನಿರ್ಮಿತ ಮಿಸೈಲ್ ಅನ್ನ ಪಾಕಿಸ್ತಾನ ಬಳಸ್ತಾ ಇದೆ, ಗೊತ್ತಿರುವಂತಹ ವಿಚಾರ ಅದು. ಪಂಜಾಬ್ನ ಹೋಶಿಯಾರ್ಪುರದಲ್ಲಿ ನಿಷ್ಕ್ರಿಯ ಕ್ಷಿಪಣಿ ಪತ್ತೆಯಾಗಿದೆ. ಚೀನಾ ನಿರ್ಮಿತ ಕ್ಷಿಪಣಿ PL-15BVRM ಪತ್ತೆ ಆಗಿರೋದ್ರ ಡೀಟೇಲ್ಸು. ಸೊ ಅದನ್ನ ನಿಷ್ಕ್ರಿಯಗೊಳಿಸಲಾಗಿದೆ ನಮ್ಮ ಸೇನೆಯಿಂದ. ಅವ್ರು ಏನೇನನ್ನ ಬಳಸ್ತಾ ಇದ್ದಾರೆ, ಆಮೇಲೆ ಮೇಡ್ ಇನ್ ವಾಟ್, ವಿಚ್ ಕಂಟ್ರಿ ಅನ್ನೋದು ಕೂಡ ತುಂಬಾ ಕ್ರೂಷಿಯಲ್ ಆಗುತ್ತೆ. ವೆಪನ್ ಸಪ್ಲೈ ಎಲ್ಲಿಂದ ಆಗಿದೆ, ಸ್ಟೋರೇಜ್ ಎಲ್ಲಿಂದ ಆಗಿದೆ ಅಂತ. ಸರ್, ನಿಷ್ಕ್ರಿಯ ಕ್ಷಿಪಣಿ ಬಗ್ಗೆ ನಾವು ಮಾಹಿತಿ ಕೊಡ್ತಾ ಇದ್ವಿ ಈಗ. ಸೊ ಏನ್ ಹಾಮನ್ ಮಾಡ್ಬೋದು ಒಂದು ವೇಳೆ ಅದನ್ನ ನಿಷ್ಕ್ರಿಯಗೊಳಿಸಿರ್ಲಿಲ್ಲ ಅಂದ್ರೆ ಆ ಕ್ಷಿಪಣಿ ಏನ್ ಸಾಮರ್ಥ್ಯವನ್ನು ಹೊಂದಿತ್ತು ಅಂತ? ಅಂದ್ರೆ ಈಗ ಒಂದು ದಿವಾಲಿಯಲ್ಲಿ ಒಂದು ಪಟಾಕಿ ಹಾರಿಸ್ಬೇಕಾದ್ರೆ ಲೈವ್ ಮತ್ತೆ ಏನಪ್ಪ ಅಂದ್ರೆ ಪುಸ್ ಅನ್ನೋದು ಎರಡರ ಡಿಫ್ರೆನ್ಸ್ ಇರ್ತದಲ್ಲ. ಸೊ ಅದರಂಗ ಇದು ಏನಂತಂದ್ರೆ ಫಸ್ಟ್ ಹೇಳಿದ್ರಲ್ಲ, ಯಾವ ಕಂಟ್ರಿದು ವೆಪನ್ ಇದು, ಯಾವ ಕಂಟ್ರಿದು ಏನಪ್ಪ ಅಂದ್ರೆ ಅಮ್ನಿಷನ್ ಇದು, ಅದೊಂದು ಇಂಡಿಕೇಶನ್ ಸಿಗ್ತದೆ. ಹುಷಾರ್ಪುರ್ ಅಂತಂದ್ರೆ ಇದು ಬಾರ್ಡರ್ ಡಿಸ್ಟ್ರಿಕ್ಟ್ಸ್ ಇವು. ಅಂದ್ರೆ ಅದು ಅನ್ಎಕ್ಸ್ಪ್ಲೋರ್ಟೆಡ್ ಮಿಸೈಲ್ ಇರ್ಬೋದು, ಅದು ಯಾವ ಕಂಡೀಷನ್ದಲ್ಲಿ ಸಿಕ್ಕಿದೆ ಗೊತ್ತಿಲ್ಲ. ಏನಂತಂದ್ರೆ ಲೈವ್ ಅಂತ ಸಿಕ್ಕಿರೋದಿಲ್ಲ, ಲಾಂಚ್ ಮಾಡಿರ್ತಾರೆ, ಬಟ್ ಏನಪ್ಪ ಎಕ್ಸ್ಪ್ಲೋರ್ಡ್ ಆಗಿರೋದಿಲ್ಲ. ಸೊ ಆ ತರ ಅಂದ್ರೆ ಅನ್ಎಕ್ಸ್ಪ್ಲೋರ್ಡೆಡ್ ಮಿಸೈಲ್ ಇರ್ಬೋದು. ಸೊ ಅದರಿಂದ ಏನಾಗ್ತಂದ್ರೆ ಯಾವ ದೇಶದ್ದು ಅದರ ಕೆಪಬಿಲಿಟಿ ಏನು, ಸೊ ಅದ್ರ ಕೆಪಬಿಲಿಟಿ ಅದ್ರ ರೇಂಜ್ ಎಷ್ಟು, ಸೊ ದಟ್ ನಿಮ್ಗೆ ಇವೆಲ್ಲ ಇಂಡಿಕೇಶನ್ ಸಿಗ್ತಾವೆ ನಿಮ್ಮ ಟ್ರೂಪ್ಸ್ನ ಅಲ್ಲಿ ಪ್ಲೇಸ್ಮೆಂಟ್ ಹೆಂಗ್ ಮಾಡ್ಬೇಕು. ಬಟ್ ಯುದ್ಧದ ಸಂದರ್ಭದಲ್ಲಿ ಸರ್, ಒಂದು ನಮ್ಮ ದೇಶದ ಒಂದು ಡ್ರೋನ್, ಒಂದು ಕ್ಷಿಪಣಿ, ಒಂದು ಮಿಸೈಲ್ ಮತ್ತೆ ಒಂದು ಯುದ್ಧ ವಿಮಾನ ಏನೇ ಆಗಿರ್ಲಿ, ಅದು ನಾವು ಒಂದ್ಸರ್ತಿ ಅದನ್ನ ಆಕ್ಟಿವ್ ಆಗಿ ಬಿಟ್ಟು ಹೊಡೆದು ಉರುಳಿಸ್ಬಿಟ್ರು ಅಂತಂದ್ರೆ ಅದು ದೊಡ್ಡ ಮಟ್ಟಿಗಿನ ಲಾಸ್ ನಮ್ಮ ದೇಶಕ್ಕೆ. ಕೋಟ್ಯಾಂತರ ರೂಪಾಯಿ ಇದಕ್ಕೆ ಇನ್ವೆಸ್ಟ್ ಮಾಡಿರ್ತೀವಿ. ನಾನು ನೋಡ್ತಾ ಇದ್ದೆ, ಕೆಲವು ಗ್ರಾಮಗಳ ಜಮೀನ್ ಮೇಲೆ ಬಂದು ಬೀಳ್ತವೆ, ಅದರಿಂದ ಏನೂ ಇಂಪ್ಯಾಕ್ಟ್ ಆಗಲ್ಲ. ಅಂತಂದ್ರೆ ಟಾರ್ಗೆಟ್ ಅನ್ನ ಕರೆಕ್ಟ್ ಆಗಿ ಫಿಕ್ಸ್ ಮಾಡಿ ಆಗ್ತಾ ಇಲ್ಲ ಅಂತಂದ್ಬಿಟ್ಟು ನಮ್ಮ ಡಿಫೆನ್ಸ್ ಸಿಸ್ಟಮ್ ಅದನ್ನ ಫೇಲ್ಯೂರ್ ಮಾಡ್ತಾ ಇದೆಯಾ, ಏನಾಗ್ತಾ ಇದೆ ಅಂತ? ಅಂದ್ರೆ ಈಗ ಫಸ್ಟ್ ಆಫ್ ಆಲ್ ಟಾರ್ಗೆಟ್ ಹಿಟ್ ಆಗ್ಲಿಲ್ಲ ಅಂದ್ರೆ ಇದು ಇಂಟರ್ಫಿಯರ್ ಆಗಿ ಡಿಫ್ಲೆಕ್ಟ್ ಮಾಡಿರ್ತಾರೆ ಅದನ್ನ. ಒಂದು ನ್ಯೂಟ್ರಲೈಸ್ ಮಾಡ್ತಾರೆ. ನ್ಯೂಟ್ರಲೈಸ್ ಅಂದ್ರೆ ಏರ್ ಟು ಏರ್ ಏನಪ್ಪ ಅಂದ್ರೆ ಫ್ಯೂಸ್ ಆಗಿ ಇದಾತ, ಅಥವಾ ಅಂಥವು ಫೇಲ್ಯೂರ್ ಅದು ಟಾರ್ಗೆಟ್ ಅನ್ನು ಮಿಸ್ ಆಗ್ತದೆ. ಮಿಸ್ ಮಾಡ್ತಕ್ಕಂಥದ್ದು ಡಿಫ್ಲೆಕ್ಟ್ ಮಾಡ್ತಕ್ಕಂಥ ಟೆಕ್ನಾಲಜಿ ಇದೆ. ಓ ಎಸ್, ದೊಡ್ಡ ದೊಡ್ಡ ಮಿಸೈಲ್, ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಅಂತವೆಲ್ಲ ಏನಪ್ಪ ಅಂದ್ರೆ ಟಾರ್ಗೆಟ್ ಹಿಟ್ ಮಾಡಕ್ ಬರ್ತಂದ್ರೆ ಅದನ್ನ ಹಿಟ್ ಮಾಡ್ಲಿಲ್ಲ ಅಂದ್ರೆ ಡಿಫ್ಲೆಕ್ಟ್ ಮಾಡ್ಬೋದು. ಅದ್ರ ನೇವಿಗೇಷನ್ ಚೇಂಜ್ ಮಾಡ್ಕೊಂಡು ಸಮುದ್ರದಲ್ಲಿ ಬಿದ್ದಂಗೆ ಮಾಡ್ಬೋದು. ಆಕ್ಚುಲಿ ಮಿಸೈಲ್ಸ್ ಇವೆಲ್ಲ ಡ್ರೋನ್ಸ್ ಏನಪ್ಪ ಅಂದ್ರೆ ಅಪಾನ್ ವೆದರ್ ಇಟ್ ಇಸ್ ಅ ಫೀಲ್ಡ್, ವೆದರ್ ಇಟ್ ಇಸ್ ಅ ಬಂಕರ್, ವೆದರ್ ಇಟ್ ಇಸ್ ಏನಪ್ಪ ಅಂದ್ರೆ ಬಿಲ್ಟ್ ಅಪ್ ಏರಿಯಾ, ಡ್ಯಾಮು, ಏನೇ ಇದ್ರೂ ಅದ್ರದ್ದು ಏನಪ್ಪ ಅಂದ್ರೆ ಪಿಯರ್ಸಿಂಗ್ ಎಫೆಕ್ಟ್, ಪಿಯರ್ಸ್ ಮಾಡಿದ ನಂತರ ಎಕ್ಸ್ಪ್ಲೋಷನ್ ಎಫೆಕ್ಟ್. ಈಗ ಏರ್ ಡಿಫೆನ್ಸ್ ಸಿಸ್ಟಮ್ ಬಗ್ಗೆ ನಾವು ಆಗ್ಲೇ ಮಾತಾಡ್ತಾ ಇದ್ವಿ, ಪಾಕಿಸ್ತಾನದ ಏರ್ ಡಿಫೆನ್ಸ್ ಸಿಸ್ಟಮ್. ಅದ್ರಲ್ಲಿ ಡಿಫೆಕ್ಟ್ ಇತ್ತು ಅನ್ನೋದು ಹೋದ ವರ್ಷನೇ ಗೊತ್ತಾಗ್ಬೇಕಾಗಿತ್ತ ಪಾಕಿಸ್ತಾನಕ್ಕೆ. ಯಾಕಂದ್ರೆ ಬ್ರಹ್ಮೋಸ್ ಕ್ಷಿಪಣಿ ಒಂದು ಹೋಗಿ ಬೀಳುತ್ತೆ ನಮ್ಮ ಕಡೆಯಿಂದ, ನಾವು ಆಮೇಲೆ ಒಂದು ಪ್ರೆಸ್ ನೋಟ್ ಅನ್ನು ರಿಲೀಸ್ ಮಾಡ್ತೀವಿ, ನಾವು ಮಿಸ್ಫೈರ್ ಮಾಡಿದ್ದು ಅಂತ. ಅದೇನು ದೀಪಾವಳಿ ರಾಕೆಟ್ ಅಲ್ಲ ಮಿಸ್ಫೈರ್ ಮಾಡೋದಕ್ಕೆ. ಲಾಸ್ಟ್ ಟೈಮೇ ಒಂದು ಇಂಡಿಕೇಶನ್ ಕೊಟ್ಟಿದ್ವಿ, ಆಮೇಲೆ ಲಾಸ್ಟ್ ಟೈಮೇ ನಾವು ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಭೇದಿಸೋದಕ್ಕೆ ಪ್ರಯತ್ನ ಪಟ್ಟುವ ಅನ್ನೋದು ಒಂದು ಅನುಮಾನ ಬರುತ್ತೆ. ಬಿಕಾಸ್ ಅಲ್ಲಿನ ಸ್ಥಳೀಯರಿಗೆ ಗೊತ್ತಾಗುತ್ತೆ ಬ್ರಹ್ಮೋಸ್ ಅಂತ ಏನೋ ಒಂದು ಬಿದ್ದಿದೆ ಇಲ್ಲಿ ಅಂತ ಹೋಗ್ಬಿಟ್ಟು ಸೇನೆ ಕೊಡ್ತಾರೆ, ಆಮೇಲೆ ನಾವು ಪ್ರೆಸ್ ನೋಟ್ ಅನ್ನು ರಿಲೀಸ್ ಮಾಡೋದು. ಸೊ ಲಾಸ್ಟ್ ಇಯರ್ ಗೊತ್ತಿತ್ತ ಇಂಡಿಯಾಗೆ ಅವ್ರದ್ದೇನು ಏರ್ ಡಿಫೆನ್ಸ್ ಸಿಸ್ಟಮ್ ಅಷ್ಟು ಸ್ಟ್ರಾಂಗ್ ಇಲ್ಲ ಅನ್ನೋದು ಗೊತ್ತಾಗ್ಬಿಟ್ಟಿತ್ತ ಅಂತ. ಬ್ರಹ್ಮೋಸ್ ಮಿಸೈಲ್ ಲಕ್ಕಿಲಿ ಏನಪ್ಪ ಅಂದ್ರೆ ದಟ್ ಮಿಸೈಲ್ ವಾರ್ ಹೆಡ್ ಇದ್ದಿದ್ದಿಲ್ಲ ಅದಲ್ಲಿ. ಇಟ್ ವಾಸ್ ಫೈರ್ಡ್ ಏನಪ್ಪ ಅಂದ್ರೆ ಬ್ಲಾಂಕ್ ಫೈರ್ ಆಗಿತ್ತು, ವಾರೆಡ್ಲಿ ಇದ್ದಿದ್ದಿಲ್ಲ. ಎರಡನೇದು ಇವರು ಏನಂತಂದ್ರೆ ಆಮೇಲೆ ಇಮ್ರಾನ್ ಖಾನ್, ಐ ಥಿಂಕ್ ಇವಾಗ ಸ್ಟಿಲ್ ಪ್ರೈಮ್ ಮಿನಿಸ್ಟರ್, ಈ ಡಿಂಟ್ ಟೇಕ್ ದಟ್ ಮ್ಯಾಟರ್ ಸೀರಿಯಸ್ಲಿ, ಇದನ್ನ ಎಸ್ಕಲೇಟ್ ಮಾಡೋದು ಬೇಡ ಅಂತ ಒಂದು ಇಂಟೆನ್ಷನಲಿ ಮಾಡಿರಬಹುದು. ಅದೇ ನಂದು ಪ್ರಶ್ನೆ, ದೀಪಾವಳಿ ರಾಕೆಟ್ ಅಲ್ಲ ಸುಮ್ಮನೆ ಎಲ್ಲೋ ಬಿಟ್ಟೆ ಹೆಂಗೋ ಆಗೋಯ್ತು. ಅದು ಸಫಿಸ್ಟಿಕೇಟೆಡ್ ಮಿಸೈಲ್ ಬ್ರಹ್ಮೋಸ್, 450-500 ಕಿಲೋಮೀಟರ್ ರೇಂಜ್ ಇರ್ತಕ್ಕಂಥದ್ದು. ಫಸ್ಟ್ಲಿ ಅವ್ರು ಯಾವ ಥರ ರಿಯಾಕ್ಟ್ ಮಾಡ್ತಾರೆ, ಎರಡನೇದು ನೀವು ಅಂದಾಗ ಏರ್ ಡಿಫೆನ್ಸ್ ಸಿಸ್ಟಮ್ ವೆದರ್ ಇಟ್ ಕುಡ್ ಡಿಟೆಕ್ಟ್ ಆರ್ ನೋ, ಎರಡು. ಅಂದ್ರೆ ನಾವು ಏನಪ್ಪ ನಮ್ಮ ಇಂಟೆನ್ಷನ್ ಏನು ತೋರಿಸಿದಪ್ಪ ಅಂದ್ರೆ ವಾರ್ ಹೆಡ್ ಇರ್ಲಾರ್ದು ಏನಪ್ಪ ಅಂದ್ರೆ ಸುಮ್ಮನೆ ಬಿಟ್ವಿ ನಾವು ಅಂತ ಶಾಂತಯ್ಯ ಸ್ವಾಮಿ ಅವ್ರದ್ದು ಒಂದು ಲಾಸ್ಟ್ ರಿಯಾಕ್ಷನ್ ತಗೊಂಡ್ಬಿಡ್ತೀನಿ ಸರ್. ಈಗೇನು ಸರ್, ನೀವೆಲ್ಲ ಯುದ್ಧದಲ್ಲಿ ಪಾರ್ಟಿಸಿಪೇಟ್ ಮಾಡಿದವರು, ನಿಮ್ಗೆ ಗೊತ್ತಿರುತ್ತೆ ಪಾಕಿಸ್ತಾನ ಏನು ಎತ್ತ ಅಂತಂದ್ಬಿಟ್ಟು. ಇದೊಂದು ಒಳ್ಳೆ ಅವಕಾಶ ಸಿಕ್ಕಿದೆ ಭಾರತಕ್ಕೆ. ಇನ್ನು ಮುಂದೆ ಪಾಕಿಸ್ತಾನದಿಂದ ನಮಗೆ ಯಾವ ರೀತಿಯೂ ತೊಂದರೆ ಆಗದ ಹಾಗೆ ಆ ದೇಶವನ್ನು ಹೊಡೆದಾಕಬೇಕು ಅಂತ ಕೆಲವರು ಹೇಳ್ತಾರೆ. ನಿಮಗೇನನ್ಸುತ್ತೆ, ನಿಮ್ಮ ಅಭಿಪ್ರಾಯ ಏನು?
ನೋಡಿ ಸ್ವಾಮಿ, ನನ್ನ ಅಭಿಪ್ರಾಯ ಏನೆಂದರೆ ಅವರು ಹೇಳ್ತಾನೆ ಇರ್ತಾರೆ ಪಾಕಿಸ್ತಾನದವರು, ಕೈ ಎತ್ತಾರೆ ಸೋಲ್ತಾರೆ ಅಂತ ಹೇಳ್ತಾರೆ. ಅಂದರೆ ಕೂಡ ಅವರು ಯಾವ ಥರದ ನಾವು ನಂಬಬಾರದು. ಅವರು ಸ್ವಭಾವೇ ಆ ಥರ ಅದಾರ, ಅವರು ಹೇಡಿಗಳು. ಅವರಿಗೆ ಮಾತ್ರ ಈ ಸಲ ತಕ್ಕ ಪಾಠ ಕಲಿಸಬೇಕಂಥೇಳಿ ನನ್ನ ಅಭಿಪ್ರಾಯ. ಒಂದು ವೇಳೆ 71ರಲ್ಲಿ ಈಗಿದ್ದು ಭಾಳ ಚೇಂಜಸ್ ಆಗಿದೆ. ಪಾಕಿಸ್ತಾನಿಗಳು ಹೇಡಿಗಳು. ಅವರ ಜೊತೆಗೆ ನಾನು ಯುದ್ಧ ಮಾಡಬೇಕಾದ್ರೆ ಕೂಡ ನಾನು 87 ವಯಸ್ಸಿನಲ್ಲಿ ಅವ್ರ ಜೊತೆಗೆ ಹೋರಾಡಕ್ಕೆ ನಾನು ಸಿದ್ಧವಾಗಿದ್ದೇನೆ. ಶತ್ರುಗಳೇ, ಅದರಲ್ಲಿ ಮಹಾ ಹೇಡಿ ಶತ್ರುಗಳು ಪಾಕಿಸ್ತಾನಿಗೆ. ಅವರಿಗೆ ಜೀವನದಲ್ಲಿ ಎಂದೆಂದಿಗೂ ಬಿಡಬಾರದು, ಅವರಿಗೆ ಸರ್ವನಾಶ ಮಾಡಿಬಿಡಬೇಕು. ರೈಟ್ ಸರ್, ನನ್ನ ಅಭಿಪ್ರಾಯ. ಓಕೆ, ಶಾಂತಯ್ಯ ಸ್ವಾಮಿ ಅವರೇ, ಥ್ಯಾಂಕ್ ಯು. ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕೆ ಧನ್ಯವಾದ. ನಾಯಕ್ ಸರ್, ತಮಗೂ ಕೂಡ ರೈಟ್ ಫೈನಲ್ ಕಮೆಂಟ್ ತಗೊಂಡ್ಬಿಡೋಣ. ನಿಮ್ಮ ಫೈನಲ್ ಕಮೆಂಟ್ ಸರಿ, ಹೆಂಗೆ ಇನ್ಯಾವ ಸ್ವರೂಪದಲ್ಲಿ ಹೋಗ್ಬೋದು ಪ್ರಿಪೇರ್ಡ್ನೆಸ್ ಭಾರತದ ಬಗ್ಗೆ ಫೈನಲ್ ಆಗಿ? ಇದು ಫರ್ದರ್ ಎಸ್ಕಲೇಷನ್ ಹೆಂಗಾತಂತಂದ್ರೆ, ಈಗ ಫಸ್ಟ್ ಮೆಜರ್ಡ್ ಅಟ್ಯಾಕ್ ಇತ್ತು. ಈಗ ನಿನ್ನೆ ರಾತ್ರಿ ಆದದ್ದು LOCಯಲ್ಲಿ ಆರ್ಮಿ ಪೋಸ್ಟ್ಗಳ ಮೇಲೆ ನಾರ್ಮಲ್ RT ಫೈರು ಶೆಲ್ಲಿಂಗ್ ಏನಾಗ್ತಾ ಇದೆಯಲ್ಲ, ಇಟ್ ಈಸ್ ಸಮಥಿಂಗ್ ನಾರ್ಮಲ್. ಇಟ್ ಈಸ್ ನಾಟ್ ಅಬ್ನಾರ್ಮಲ್. ಈವನ್ ಪೀಸ್ ಟೈಮ್ದಲ್ಲಿ ವಿತೌಟ್ ಏನಪ್ಪ ಇದನ್ನು ಆಗ್ತದೆ. ಬಟ್ ಹೆವಿ ಪ್ರೊವೊಕೇಶನ್ ಏನಿತ್ತಂದರೆ, ಇದು ಧೀರೆ ಧೀರೆ ಇಲಾಸ್ಟಿಕ್ ಪುಲ್ ಮಾಡಿದಂಗೆ ಇಟ್ ವಿಲ್ ಏನಂತಂದರೆ ಎಕ್ಸ್ಟೆಂಡ್ ಆಗ್ತಾ ಹೋಗ್ತದೆ. ಆಮೇಲೆ ನಿಜವಾದ ಏನಂತಂದ್ರೆ, ಇವರು ಫರ್ದರ್ ಪಾಕಿಸ್ತಾನದವರು ಫೈಟಿಂಗ್ ಪೊಟೆನ್ಷಿಯಲೇ ನಷ್ಟ ಮಾಡ್ಬೇಕಂತಂದ್ರೆ ಇದು ಓಕೆ INS ವಿಕ್ರಾಂತ್ ಅಟ್ಯಾಕ್ ಅದು ದೇ ಆರ್ ಟ್ರೂ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕೆ ಇಲ್ಲಿ ತನಕ ಧನ್ಯವಾದ. ಸೊ ಅಭಿಪ್ರಾಯಗಳು ಹೀಗೆ, ಬಟ್ ಡೆವಲಪ್ಮೆಂಟ್ಸ್ ಅಂತೂ ಹೆಕ್ಟಿಕ್ ಡೆವಲಪ್ಮೆಂಟ್ಸ್ ಇವತ್ತು ಇದ್ದೇ ಇದೆ. ಅಪ್ಡೇಟ್ಸ್ಗಳನ್ನ ನಿಮಗೆ ಪ್ರತಿ ಕ್ಷಣ ತಪ್ಪದೆ ಕೊಡ್ತಾ ಹೋಗ್ತೀವಿ.